ಹಾಯ್ ನಮಸ್ಕಾರ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ. ಫ್ರೆಂಡ್ಸ್, ನೀವೇನು SSMTS ಎಕ್ಸಾಮ್ ಬರೆದಿದ್ರಿಲ್ಲ, ಅದ್ರದ್ದು ಕೀ ಆನ್ಸರ್ನು ಬಿಟ್ಟಿದ್ರು. ಆಲ್ಮೋಸ್ಟ್ ನೀವೆಲ್ಲರೂ ಚೆಕ್ ಮಾಡ್ಕೊಂಡಿರಿ ಅಂತ ನಾನು ಭಾವಿಸ್ತೀನಿ. ಓಕೆನಾ? ಇದ್ರದ್ದು ಈ SSMTSದು ಫೈನಲ್ ಕಟಾಪ್ ಬಿಡಬೇಕಾಗಿತ್ತು. ಸೊ ಬಿಟ್ಟಿಲ್ಲ ಅಂದರೆ ಏನೋ ಒಂದು ಗುಡ್ ನ್ಯೂಸೇ ಇರುತ್ತೆ ಅಂತ ಅರ್ಥ. ನೀವು ಪ್ರಾಪರಾಗಿ ಸೆಂಟ್ರಲ್ ಗೌರ್ಮೆಂಟ್ ಓದೋಂಥ ಆಸ್ಪಿರೆಂಟ್ಸ್ ಆದರೆ ನೋಡ್ಬೋದು. ನೀವು RRB ಆಗಿರ್ಬೋದು, ಬ್ಯಾಂಕಿಂಗಲ್ಲಿ ಆಗಿರ್ಬೋದು, ಇದೇ MTS ಅಲ್ಲಿ ಆಗಿರ್ಬೋದು, ಹಾಗೆ SSGD ಇವು ಯಾವುದೇ ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ನೋಟಿಫಿಕೇಷನ್ ಮಾಡಿದ್ರು ಪೋಸ್ಟ್ ಇನ್ಕ್ರೀಸ್ ಮಾಡುವಂಥ ಒಂದು ರೂಢಿನ ಅವರು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದಾರೆ. ಹೌದಲ್ಲ? ಇದೇ MTS ಅಲ್ಲೇ ಪ್ರಿವಿಯಸ್ ಇಯರ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಅದೇ ಥರನಾಗಿ. ಅಂದರೆ ನೋಟಿಫಿಕೇಷನ್ ಮಾಡುವಾಗ ಒಂದು ಪೋಸ್ಟ್ ಇಟ್ಕೊಂಡು, ಕೆಲವೊಂದಿಷ್ಟು ಪೋಸ್ಟ್ ಇಟ್ಕೊಂಡು ನೋಟಿಫಿಕೇಷನ್ ಮಾಡಿರ್ತಾರೆ. ಮುಂದೆ ಬಂದು ಅದು ಇನ್ಕ್ರೀಸನ್ನು ಮಾಡಿರ್ತಾರೆ. ಓಕೆನಾ? ಅದೇ ಥರನಾಗಿ ಈ ವರ್ಷ ಕೂಡ ಮಾಡಲಿ ಅಂತ ಆಶಿಸ್ತಾ, ಈಗೇನು ನೆಕ್ಸ್ಟ್ ಸ್ಲೈಡಲ್ಲಿ ಕ್ಯಾಟಗರಿ ವೈಸ್ ನಾನು ಅಂದರೆ ಎಕ್ಸ್ಪೆಕ್ಟೆಡ್ ಕಟಪ್ ಮಾಡ್ತಿದ್ದೀನಲ್ಲ, ಅವ ಕ್ಯಾಟಗರಿ ವೈಸ್ ಪೋಸ್ಟ್ನ ಕ್ಯಾಟಗರಿ ವೈಸ್ ಸ್ಕೋರ್ನ ಹಾಕಿದ್ದೀನಿ. ಆ ಸ್ಕೋರ್ಗಳ ಆಸ್ಪಾಸ್ನಲ್ಲಿ ನಿಮ್ದು ಏನಾದರೂ ಸ್ಕೋರ್ ಇದ್ದರೆ ನಿಮ್ದು ಆಲ್ಮೋಸ್ಟ್ ಈ ಒಂದು ಲಿಸ್ಟಲ್ಲಿ ಹೆಸರು ಇರ್ತಂತ ಹೇಳ್ತೀನಿ. ಓಕೆನಾ? ಹಾಗೆ ಈ ಒಂದು ಡಿಲೇ ಆಗಿದೆ ಅಂತ ಏನು ಭಯಪಡುವಂಥದ್ದು ಏನಿಲ್ಲ. ಸ್ಟೇಟ್ ಗೌರ್ಮೆಂಟಲ್ಲಾದರೆ ನೀವು ಭಯಪಡ್ಬೋದಾಗಿತ್ತು. ಯಾಕಂದರೆ ಎಕ್ಸಾಮ್ ಆದಮೇಲೆ ಏನೋ ಸ್ಕ್ಯಾಮ್ ಆಯಿತು, ಅದು ಆಯಿತು, ಇದು ಆಯಿತು ಅಂದ್ಕೊಂಡು ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಎಕ್ಸಾಮ್ ಇಡುವಂಥ ಚಾನ್ಸಸ್ ಭಾಳಿದೆ. ನೀವು ನೋಡಿದ್ದೀರಿ. ಅದೇ ಥರನಾಗಿ ನಮ್ಮದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದು ಯಾವುದೇ ಥರ ತೊಂದರೆಗಳನ್ನು ಅವರು ಮಾಡಲ್ಲ. ಓಕೆನಾ? ಯಾವುದೇ ಥರನಾಗಿ ಸ್ಕ್ಯಾಮು ಈ ಥರನಾಗಿ ಏನು ಅಲ್ಲಿ ಆಗೋದೇ ಇಲ್ಲ. ನೀವು ತುಂಬ ವರ್ಷದಿಂದ ಏನಾದರೂ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಓದ್ತಾ ಇದ್ದರೆ ಗೊತ್ತಿರುತ್ತೆ ನಿಮಗೆ. ಓಕೆನಾ ಫ್ರೆಂಡ್ಸ್? ಇವಾಗ ಈ ಒಂದು ಪ್ರಿವಿಯಸ್ ಇಯರ್ ಕಟಪ್ದು ಅನಲೈಸಿಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಓಕೆನಾ? ಇಲ್ಲೇನು ನೀವು ಡಿಸ್ಪ್ಲೇ ಮೇಲೆ ಶೋ ಆಗಿದೆಯಲ್ಲ, ನೋಡ್ತಿದ್ದೀರಿ. ಎಷ್ಟು ನೆಗೆಟಿವ್ ಮಾಡಿ ಎಷ್ಟೇನು ಆದರೂ ನಿಮ್ಮದು ಸ್ಕೋರ್ ಆಗಿತ್ತು ಅಂದರೆ 100% ಈ ಒಂದು MTS ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ ಅಂತ ಹೇಳ್ತಾ, ಈಗೇನು ಮಾಡೋಣ, ಕ್ಯಾಟಗರಿ ವೈಸ್ ಎಷ್ಟಕ್ಕೆ ನಿಲ್ತಂತ ನೋಡೋಣ. ಓಕೆನಾ? ಈಗ ಇಲ್ಲಿ ನೋಡ್ಬೋದು ನೀವು UR ಅಂದರೆ ಅನ್ರಿಸರ್ವ್ ಕ್ಯಾಂಡಿಡೇಟ್ ಏನಿದ್ದೀರಲ್ಲ, ನಿಮ್ಮದು 130 ಹಿಡಿದು 135 ತನಕ ಏನಾದರೂ ಸ್ಕೋರ್ ಇದ್ದರೆ ಡೆಫಿನೆಟ್ಲಿ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ. ಹಾಗೆ OBC ಕೂಡ 120 to 123 ಇರಬೇಕಾಗುತ್ತೆ. ಹಾಗೆ EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಏನಿದಿರಲ್ಲ, 115 to 118 ನಿಮ್ಮ ಸ್ಕೋರ್ ಇದ್ದರೆ 100% ಈ ಒಂದು ಕಟಪಲ್ಲಿ ನಿಮ್ಮ ಹೆಸರು ಇರುತ್ತೆ ಅಂತ ಹೇಳ್ತಾ, ಹಾಗೆ SC ಕ್ಯಾಟಗರಿ ಅವ್ರದ್ದು ಕೂಡ 98 to 102 ಸ್ಕೋರ್ ಇರಬೇಕಾಗುತ್ತೆ. ಹಾಗೆ ST ಕ್ಯಾಟಗರಿ ಅವ್ರದ್ದು 100 ಹಿಡಿದು 115 ಸ್ಕೋರ್ ಇದ್ದರೆ ಈ ಒಂದು ಕಟಪನ್ನು ಕ್ಲಿಯರ್ ಮಾಡ್ಬೋದು. ಓಕೆನಾ? ಇವೇನು ಮಾರ್ಕ್ಸ್ ಇದ್ದಾವಲ್ಲ, ನೆಗೆಟಿವ್ ತೆಗೆದು ನೀವೇನು ಕೀ ಆನ್ಸರ್ ಬಿಟ್ಟಾಗ ಏನು ಎಷ್ಟು ಕರೆಕ್ಟ್ ಆಗಿದ್ದೇವೆ ಅಂದು ಅದರಲ್ಲಿ ನೆಗೆಟಿವ್ ಮಾಡಿ ಎಷ್ಟು ಸ್ಕೋರ್ ಏನಾದರೂ ಇದ್ದರೆ ನಿಮ್ಮದು 100% ಜಾಬ್ ಆಗುತ್ತೆ. ಈಗಾಗಲೇ ಇದ್ರದ್ದು ಭಾಳ ದಿನ ಆಯ್ತು ಎಕ್ಸಾಮ್ ಮುಗಿದು. ಈ ಮೇ ಕೊನೆಯ ವೀಕಲ್ಲಿ ಫೈನಲ್ ಮೆರಿಟ್ ಬರೋ ಚಾನ್ಸ್ ಭಾಳ ಐತಿ. ನೀವು ಕೂಡ ಭಾಳ ವೇಟ್ ಮಾಡ್ತಿದ್ದೀರಿ ಅಂತ ಗೊತ್ತು ನನಗೆ. ಹಾಗಾಗಿ ಇನ್ನೇನು ವೇಟ್ ಮಾಡೋ ಸಮಯ ಇಲ್ಲ, ಆಲ್ಮೋಸ್ಟ್ ಬಿಡ್ತಾರೆ. ಇಷ್ಟು ಡಿಲೇ ಮಾಡಲ್ಲ. ಕಾರಣಾಂತರದಿಂದ ಈ SSGD ಎಕ್ಸಾಮ್ ಕೂಡ ಮುಂದೆ ಹಾಕಿದರು. ಅದ್ರ ಸಲುವಾಗಿ ನಡುವೆ ಎಕ್ಸಾಮ್ ಭಾಳ ಬರ್ತಾವಲ್ಲ, ಈ ಒಂದು ಕಟಪ್ ಕೂಡ ಮುಂದೆ ಹೋಗುತ್ತೆ. ಈಗೇನು ಭಾಳ ಏನು ವೇಟ್ ಮಾಡೋಕ್ಕೇನು ಬಿಡಲ್ಲ, ಬರ್ತೈತಿ, ಮೇ ಒಳಗೆ ಬರ್ತದೆ. ಅದು ಹಾಗೆ ವೇಟ್ ಮಾಡಿರಿ ಅಂತ ಹೇಳ್ತಾ, ಸ್ನೇಹಿತರೆ ಇದೆಲ್ಲ ನಿಮಗೆ ಈಗಾಗಲೇ ಗೊತ್ತೈತಿ. ಒಂದು CRPF ಟ್ರೇಡ್ಸ್ಮನ್ಸಲ್ಲಿ 9,000+ ಏನು ವೇಕೆನ್ಸಿ ಕರೆದಿದ್ರಲ್ಲ, ಇದ್ರದ್ದು ಇನ್ನೂ ಯಾರಾದರೂ ಅಪ್ಲಿಕೇಶನ್ ಹಾಕೊಂಡಿಲ್ಲ ಅಂದರೆ ಇದೇ ಮೇ 19ನೇ ತಾರೀಕೇನೋ ಐತಿ ಲಾಸ್ಟ್ ಡೇಟ. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕದೇ ಇರೋರು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಹಾಗೆ ಇದ್ರದ್ದು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಸ್ಟೇಟ್ ವೈಸ್ ಕಟಪ್ ಐತಿ. ಓಕೆನಾ? ಪೋಸ್ಟ್ ಆಲ್ ಇಂಡಿಯಾ ಇರ್ಬೋದು, ಬಟ್ ಸ್ಟೇಟ್ ಬೇರೆ ಬೇರೆ ಅಂದರೆ 28 ಸ್ಟೇಟ್ ಅದಾವಲ್ಲ, ಪ್ರತಿಯೊಂದು ಸ್ಟೇಟ್ಗೆ ಡಿವೈಡ್ ಮಾಡಿ ಪೋಸ್ಟನ್ನು ಹಂಚಿರ್ತಾರೆ. ಹಾಗಾಗಿ ಇದು ಕಟಪ್ ಕಡಿಮೆ ನಿಲ್ಲೋ ಚಾನ್ಸ್ ತುಂಬ ಇರ್ತೈತಿ. ಅದೇ ಥರನಾಗಿ ಇದ್ರಾಗ ಡ್ರೈವರ್ ಪೋಸ್ಟ್ ಕೂಡ ಅದಾವ. ಓಕೆನಾ? ಡ್ರೈವರ್ ಪೋಸ್ಟ್ ನಿಮ್ಮ ಊರಾಗ ಯಾರಾದರೂ ನಿಮ್ಮ ಅಣ್ಣ ತಮ್ಮ ಅಥವಾ ಯಾರಾದರೂ ಗೊತ್ತಿದ್ದವ್ರು ಇದ್ದರೆ ಅವ್ರಿಗೆ ಕೂಡ ಈ ಒಂದು ಇನ್ಫಾರ್ಮೇಷನ್ನ ಹೇಳಿ. ಯಾಕಂದರೆ ಹೆವಿ ಲೈಸೆನ್ಸ್ ಅವ್ರದ್ದು ಮಾತ್ರ ಇರ್ತೈತಿ. ಈಗ ಸ್ಟಡಿ ಮಾಡೋ ಸ್ಟೂಡೆಂಟ್ಸ್ದು ಹೆವಿ ಲೈಸೆನ್ಸ್ ಇರಲ್ಲ. ಇದಕ್ಕೆ ಏನು ಈಗ ಅಪ್ಲಿಕೇಶನ್ ಹಾಕೋಕ್ಕೆ ಹೆವಿ ಲೈಸೆನ್ಸ್ ಮಸ್ಟ್ ಆ್ಯಂಡ್ ಶುಡ್, ಅದು ಬೇಕೇ ಬೇಕಂದರೆ ಅಪ್ಲಿಕೇಶನ್ ತೊಗೋತೈತಿ. ಹೌದಲ್ಲ? ಹಾಗಾಗಿ ನಿಮ್ಮ ಊರಾಗ ಯಾರಾದರೂ ಡ್ರೈವರ್ಸ್ ಅದು ಇದ್ದರೆ ಅವ್ರಿಗೆ ಕೂಡ ಹೇಳ್ರಿ, ಅವರಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತಂತ. ಓಕೆನಾ? ಹಾಕೋರು ಇದ್ರಾಗೂ ಒಳ್ಳೊಳ್ಳೆ ಪೋಸ್ಟ್ ಇದಾವೆ. ಕುಕ್ ಇದೆ, ಮತ್ತು ಸ್ವಿಪ್ಪರ್ ಇದೆ. ಈ ಥರ ಪ್ರತಿಯೊಂದು ಒಂದು 8 ಥರ ಏನೋ ಜಾಬ್ ಅದಾವೆ. ಓಕೆ? ಎಲ್ಲ ಚೆನ್ನಾಗಿ ಇರೋದೇ ಅದಾವೆ. ಇದು ಇನ್ನೂ ಯಾರಾದರೂ ಹಾಕಿಲ್ಲ ಅಂದರೆ ಹಾಕೋರಿಗೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಏನೇ ಡೌಟ್ಸ್ಗಳಿದ್ದರೆ ಹಾಗೂ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಎಂಬುದನ್ನು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಥರದ ಅಪ್ಡೇಟ್ಸ್ಗಾಗಿ
ನನ್ನ ಈ ಒಂದು ಹನುಮಂತ ಮುತ್ತಿಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋ ಒಳಗೆ ಸಿಗೋವರೆಗೂ